ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈಗಾಗಲೇ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಫಸ್ಟ್ ರೌಂಡ್ದು ಫೈನಲ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಈ ಮಧ್ಯದಲ್ಲಿ ಆರ್ಡ್ರ್ ಕಾಪಿ ಯಾವ ರೀತಿಯಾಗಿರುತ್ತೆ ಮತ್ತು ಅದರಲ್ಲಿ ಯಾವೆಲ್ಲ ಮಾಹಿತಿಗಳಿರ್ತವೆ ಮತ್ತು ಅಡ್ಮಿಷನ್ ಆಗಲಿಕ್ಕೆ ಕೊನೆ ದಿನಾಂಕ ಯಾವುದು ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಡ್ಮಿಷನ್ ಆಗಲಿಕ್ಕೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ 2ನೇ ರೌಂಡು, 3ನೇ ರೌಂಡ್, 4ನೇ ರೌಂಡ್ ಇನ್ನೂ ಬಾಕಿ ಇದೆ. ಅದರ ಒಂದು ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಇದು ನಿಮ್ಮ ಆರ್ಡ್ರ್ ಕಾಪಿ. ಇದನ್ನು ನೀವು ಯಾರು ಸೀಟ್ ಸಿಕ್ಕಿದೆ ಅವರುಗಳಿಗೆ ಇದು ಡೌನ್ಲೋಡ್ ಆಗುತ್ತೆ. ಇಲ್ಲಿ ಫಸ್ಟ್ ರೌಂಡ್ ಅಂತ ಇರುತ್ತೆ. ಇದು ಸೆಲೆಕ್ಷನ್ ಯಾವ ಇಯರ್ದಲ್ಲಿ ಆಗಿರೋದು, ಆಮೇಲೆ ಏನಪ್ಪ ಅಂತಂದರೆ ದಿನಾಂಕ, ನಿಮ್ಮ ಫೋಟೋ ಇರುತ್ತೆ, ಇಲ್ಲಿ ನಿಮ್ಮ ಸಿಗ್ನೇಚರ್ ಇರುತ್ತೆ, ನಿಮ್ಮ ರ್ಯಾಂಕ್ ನಂಬರ್ ಇರುತ್ತೆ, ಯಾವ ಕೆಟಗರಿ ನೀವು ಅಪ್ಲೈ ಮಾಡಿದಿರಿ, ನಿಮಗೆ ಯಾವ ಕೆಟಗರಿಯಲ್ಲಿ ಸಿಕ್ಕಿದೆ ಅದು ಇರುತ್ತೆ, ನಿಮ್ಮ ನೇಮ್ ಇರುತ್ತೆ, ಇಲ್ಲಿ ನಿಮ್ಮ ನೇಮು, ನೀವು ಯಾವ ಇದರ ಮೇಲೆ ಅಪ್ಲಿಕೇಶನ್ ಹಾಕಿದ್ರಿ, ಈಗ ನಿಮ್ಗೆ ಯಾವ ಕೋರ್ಸ್ ಸಿಕ್ಕಿದೆ, ಯಾವ ಕಾಲೇಜ್ ಸಿಕ್ಕಿದೆ, ಇಷ್ಟು ಇದರಲ್ಲಿ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ ಫೀಸ್ ಇರುತ್ತೆ ಇದರಲ್ಲಿ. ನೋಡಿ, ಏನು ಫೀಸ್ ಅಂದರೆ ಗೌರ್ಮೆಂಟ್ ಕಾಲೇಜ್ ಆಗಿದ್ದರೆ 4,000 ರೂಪಾಯಿ ಫೀಸ್ ಇರುತ್ತೆ. ಅದೇ ಪ್ರೈವೇಟ್ ಕಾಲೇಜ್ ಆಗಿದ್ದರೆ 8,000 ರೂಪಾಯಿ ಫೀಸ್ ಇರುತ್ತೆ. ಇದು ಫೀಸ್ ಬಗ್ಗೆ ಆಯಿತು. ಆಮೇಲೆ ಡಾಕ್ಯುಮೆಂಟ್ ಏನು ತೊಗೊಂಡು ಹೋಗ್ಬೇಕು ಅಡ್ಮಿಷನ್ ಆಗಲಿಕ್ಕೆ. ಡಾಕ್ಯುಮೆಂಟ್ ನೋಡಿರಿ, SSLC ಮೇಲೆ ಆಗಿದ್ದರೆ SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕು, ಕಾಸ್ಟ್ ಸರ್ಟಿಫಿಕೇಟ್ ಒರಿಜಿನಲ್ ಬೇಕು, ಆಮೇಲೆ ಇದು ಮೈಗ್ರೇಜ್ ಸರ್ಟಿಫಿಕೇಟ್ ನಿಮ್ಗೆ ಬರೋದಿಲ್ಲ, ಮತ್ತು TC ಬೇಕು. TC ಇಲ್ಲ ಅಂತಂದರೆ ಟ್ರಾನ್ಸ್ಫರ್ ತೊಗೋಬೋದು. 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಕನ್ನಡ ಮೀಡಿಯಮು ಅಥವಾ ಯಾವ್ದಾದ್ರು ಒಂದು. ಹೈದರಾಬಾದ್ ಕರ್ನಾಟಕ ಇದ್ದರೆ ತೊಗೊಂಡು ಹೋಗಬೇಕು, ಇಲ್ಲಾಂದರೆ ಇಲ್ಲ. ಅದು ನಿಮಗೆ ಇಲ್ಲಿ ಅಲಾಟ್ಮೆಂಟ್ ಆಗಿದ್ದರೆ, ಹೈದರಾಬಾದ್ ಕರ್ನಾಟಕ ಅಲಾಟ್ಮೆಂಟ್ ಆಗಿದ್ದರೆ ತೊಗೊಂಡು ಹೋಗಬೇಕು. ಇಷ್ಟಾಯಿತು. ಆಮೇಲೆ ಏನಂತಂದ್ರೆ ಇಲ್ಲಿ ಲಾಸ್ಟ್ ಡೇಟ್ ಯಾವ ನೋಡಿರಿ, 15ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆ. ಇದೇ ತಿಂಗಳು 15. ಇವತ್ತು ತಾರೀಕು ಎಷ್ಟು, 9. ನಿಮಗೆ 6 ದಿನ ಟೈಮ್ ಕೊಟ್ಟಿದ್ದಾರೆ. ಓಕೆ, ಸೊ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು. ಹೋಗಿ ಕಾಲೇಜಲ್ಲಿ 7 ದಿನಗಳ ಒಳಗಾಗಿ ನೀವು ಅಡ್ಮಿಷನ್ ತೊಗೋಬೇಕಾಗತ್ತೆ. ಓಕೆ, ಸೊ ಇಷ್ಟು ಇದರಲ್ಲಿ ಕೊಟ್ಟಿದ್ದಾರೆ. ಇದು ಆರ್ಡ್ರ್ ಕಾಪಿ ಅಡ್ಮಿಷನ್ ಆಗಲಿಕ್ಕೆ ಇದು ಬೇಕೇ ಬೇಕು. ಇದು ನೀವು ತೊಗೊಂಡು ಹೋಗಬೇಕಾಗತ್ತೆ. ಇದಿಲ್ಲ ಅಂದರೆ ಅಡ್ಮಿಷನ್ ಆಗೋದಿಲ್ಲ.